ಯೋಜನೆಯ ವಿಧಗಳು ಅಂತ ಬಂದಾಗ ಎರಡು ವಿಧಗಳು ಬರ್ತವೆ. ಯೋಜಿಸುವಿಕೆ ವಿಧಗಳಲ್ಲಿ ಒಂದನೇದು ಸಾಮಾನ್ಯ ಯೋಜನೆ, ಇನ್ನೊಂದು ವಿಶಿಷ್ಟ ಯೋಜನೆ ಅಂತ ಕರಿತೀವಿ. ಸಾಮಾನ್ಯ ಯೋಜನೆ ಅಂದರೆ ಸಂಸ್ಥೆಯಲ್ಲಿ ಒಂದು ಸಾಮಾನ್ಯ ಸಭೆಗಳನ್ನು ಕೈಗೊಳ್ಳಬೇಕಾಗಿತ್ತು ಅಥವಾ ಸಾಮಾನ್ಯ ಕೆಲಸಗಳನ್ನು ನಿರ್ವಹಣೆ ಮಾಡಬೇಕಾಗಿತ್ತು ಅಂತಂದಾಗ ಒಂದು ಸಾಮಾನ್ಯವಾದಂಥ ಯೋಜನೆಯನ್ನು ಹಾಕಿರ್ತಾರೆ. ಉದಾಹರಣೆಗೆ ಏನಂತಂದಾಗ ಸಂಸ್ಥೆಗೆ ಕಚ್ಚಾ ಸರಕುಗಳನ್ನು ತರಬೇಕಾಗಿರುತ್ತೆ, ಅದಕ್ಕೊಂದು ಯೋಜನೆಯನ್ನು ಹಾಕಿರ್ತಾರೆ. ಅದನ್ನು ನಾವು ಕರಿತೀವಿ ಸಾಮಾನ್ಯ ಯೋಜನೆ ಅಂತ ಕರಿತೀವಿ. ಅದೇ ಸಂಸ್ಥೆಯಲ್ಲಿ ವಿಶಿಷ್ಟ ಯೋಜನೆ, ವಿಶಿಷ್ಟ ಅಂದರೆ ಸಂಸ್ಥೆಗೆ ಯಾವುದೋ ಒಂದು ದೊಡ್ಡ ಪ್ರಮಾಣದ ಹಣಕಾಸಿನ ಲಾಭದ ನಿರೀಕ್ಷೆ ಇದ್ದಾಗ ಅದಕ್ಕೋಸ್ಕರ ಒಂದು ಯೋಜನೆಯನ್ನು ಹಾಕ್ತಾರೆ, ಅದನ್ನ ವಿಶಿಷ್ಟ ಯೋಜನೆ ಅಂತ ಕರಿತೀವಿ. ಹಾಗಾಗಿ ಯೋಜನೆ ವಿಧಗಳಲ್ಲಿ ಎರಡು ವಿಧಗಳು, ಒಂದು ಸಾಮಾನ್ಯ ಯೋಜನೆ, ಇನ್ನೊಂದು ವಿಶಿಷ್ಟ ಯೋಜನೆ. ವಿಶಿಷ್ಟ ಯೋಜನೆ ಯಾವತ್ತಿದ್ರೂ ದೀರ್ಘಾವಧಿಗೆ ಇರುತ್ತೆ. ಸಾಮಾನ್ಯ ಯೋಜನೆ ಯಾವಾಗಲೂ ಇರುತ್ತೆ, ಕಾರ್ಯ ಚಟುವಟಿಕೆಗಳು ನಡಿಬೇಕು ಕಂಪನಿಯಲ್ಲಿ ದಿನನಿತ್ಯ, ಅದಕ್ಕೋಸ್ಕರ ಸಾಮಾನ್ಯ ಯೋಜನೆಯನ್ನ ಹಾಕಿರ್ತಾರೆ. ಇನ್ನು ಯೋಜಿಸುವಿಕೆಯ